ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅವ್ಯವಹಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಗರಣದ ಹಣ ಎಲ್ಲೆಲ್ಲಿ ಬಳಕೆ ಆಯಿತು, ಯಾರ್ಯಾರು ನುಂಗಿದ್ರು, ವಾಲ್ಮೀಕಿ ನಿಗಮದ ಹಣದಲ್ಲಿ ಚುನಾವಣೆ ವೇಳೆ ಮದ್ಯ ಖರೀದಿಯಾಗಿದೆ, ಜನರಿಗೆ ಹಣ ಹಂಚಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದ ನಾಗೇಂದ್ರಗೆ ಶಾಸಕ ದದ್ದಲ್ ಸಾಥ್ ಕೊಟ್ಟಿದ್ರು. ಪ್ರಜ್ವಲ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, 187 ಕೋಟಿ ಇದ್ದಾಯಿತು, ಮುಖ್ಯಮಂತ್ರಿಗಳೇ ಸದನದಲ್ಲಿ 89 ಕೋಟಿ ಅಂತ ಹೇಳಿದ್ರು, ಒಪ್ಪಿಕೊಂಡಂತೆ ಆಗಿತ್ತು. ಇದು ಎಲ್ಲೆಲ್ಲಿ ಬಳಕೆ ಮಾಡ್ಕೊಂಡ್ರು ಅಂತ, ಎಲ್ಲೂ ಹೋಯ್ತು ಇಷ್ಟೊಂದು ದುಡ್ಡು? ವಾಸುದೇವ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಈ ಹಿಂದೆಯೇ ನಾಗೇಂದ್ರ ಅವರನ್ನ ಬಂಧಿಸಿತ್ತು, ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಿತ್ತು. ಅದೇ ರೀತಿ ಸಾಕಷ್ಟು ಕಡೆ ರೇಡ್ ಅನ್ನ ಮಾಡಿ ದಾಖಲಾತಿಗಳನ್ನ ಕೂಡ ವಶಕ್ಕೆ ಪಡೆದಿತ್ತು. ಅನಂತರ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಕೂಡ ಮಾಡಲಾಗಿತ್ತು. ಪ್ರತಿಯೊಂದು ಹಣವನ್ನ ಕೂಡ ಅಂದ್ರೆ ಯಾವುದೋ ಅನಾಮಧೇಯ ಖಾತೆಗೆ ಹಾಕಿ ಅನಂತರದಲ್ಲಿ ಅದನ್ನ ಕ್ಯಾಶ್ ಮಾಡ್ಕೊಂಡು ಇವರು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ ಏನಿತ್ತು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆ ಒಂದು ಚಾರ್ಜ್ ಶೀಟ್ ನಲ್ಲಿ. ಅಷ್ಟೇ ಅಲ್ಲದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಣಕಾಸನ್ನ ಕೂಡ ಇದರಿಂದ ಅಡ್ಜಸ್ಟ್ ಮಾಡಲಾಗ್ತಿತ್ತು ಅನ್ನುವಂತ ಒಂದು ಮಾಹಿತಿ ಏನಿತ್ತು ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಆ ಬಗ್ಗೆ ಸಂಪೂರ್ಣವಾದಂತಹ ಒಂದು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಲೋಕಸಭಾ ಚುನಾವಣೆಗೆ ಹೇಗೆ ಹಣವನ್ನ ಇವರು ವರ್ಗಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಅಂಶಗಳು ಪತ್ತೆಯಾಗಿರೋದ್ರಿಂದಾಗಿ ಈಗ ಇಡಿ ಅಧಿಕಾರಿಗಳು ಅದರ ಮುಂದುವರೆದ ಭಾಗವಾಗಿ ಶೋಧವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಹಿಂದೆ ಸಾಕಷ್ಟು ಆಂಧ್ರ ಪ್ರದೇಶ ಆಗಿರ್ಬೋದು ಅಥವಾ ಹೈದರಾಬಾದ್ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ ರೀತಿ ಇಲ್ಲಿಯ ರಾಜ್ಯಗಳಿಗೆ ಈ ಒಂದು ಹಣದ ವರ್ಗಾವಣೆ ಆಗಿತ್ತು. ಅದೇ ರೀತಿಯಲ್ಲಿ ಕುರಿಗಾಹಿಗಳ ಅಕೌಂಟ್ಗೂ ಕೂಡ ಹಣ ಹೋಗಿತ್ತು ಅನ್ನುವಂಥದ್ದೇಂತೂ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದರಲ್ಲೂ ಕೂಡ ಆ ಒಂದು ಖಾತೆಗೆ ಸಂಬಂಧಪಟ್ಟಂತೆ ಯಾವುದು ಅಲ್ಲಿನ ಒಂದು ಕುರಿಗಾಹಿಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಇದು ನಮ್ಮ ಖಾತೆಗೆ ಬಂದಿರುವಂತಹ ಹಣ ಅಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಯಾವುದೋ ನಕಲಿ ಖಾತೆಗೆ ಹಣವನ್ನ ಹಾಕಿ ಆ ಹಣವನ್ನ ತೆಗೆದುಕೊಂಡು ಅನಂತರದಲ್ಲಿ ಅದನ್ನ ಬೇರೆ ಕಡೆಗೆ ಹಂಚಿಕೆ ಮಾಡುವಂತ ಒಂದು ಕೆಲಸ ಏನಾಗಿತ್ತು ಅದು ಸ್ಪಷ್ಟವಾಗಿ ಆಗಿತ್ತು. ಆ ನಿಟ್ಟಿನಲ್ಲಿ ಇಡಿ ಕೂಡ ಎಂಟ್ರಿ ಆಗಿತ್ತು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದೇನಿತ್ತು ಅದು ಕೂಡ ಗೊತ್ತಾಗಿತ್ತು. ಹಾಗೆ ಅದ್ರ ಬಗ್ಗೆಯೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಹಾಗೆ ಸಿಬಿಐ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿತ್ತು, ಅವರು ಕೂಡ ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ರು. ಅಷ್ಟೇ ಅಲ್ಲದೆ ಈಗ ಇಡಿ ಅಧಿಕಾರಿಗಳಿಗೆ ಮತ್ತೆ ಯಾವುದೋ ಒಂದು ಲೀಡ್ ಸಿಕ್ಕಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇರುವಂತದ್ದು. ಹಾಗೆ ಸಾಕಷ್ಟು ಜನ ಶಾಸಕರು ಹಾಗೆ ಸಂಸದರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಿ ಈಗ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಯಾವ್ಯಾವ ಒಂದು ಸಾಕ್ಷಿಗಳು ಸಿಕ್ಕಿತ್ತಲ್ಲ ಆ ಎಲ್ಲಾ ಒಂದು ಸಾಕ್ಷಿಗಳನ್ನ ಕ್ರೋಢೀಕರಿಸಿಕೊಂಡು ಮುಂದೆ ಎಲ್ಲೆಲ್ಲಿ ಈ ರೀತಿಯ ಒಂದು ಆಗಿರಬಹುದು ಅನ್ನೋದ್ರ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಮನೆಯಲ್ಲಿ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಅವರಿಂದ ಉತ್ತರ ಪಡೆಯುವಂತ ಒಂದು ಪ್ರಯತ್ನವನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆದ್ರೆ ಅವರು ಕೂಡ ಯಾವುದೇ ಉತ್ತರವನ್ನ ಕೊಡ್ತಾ ಇಲ್ಲ. ಅಂದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ, ನೀವು ಕೇಳ್ತಾ ಇರುವಂತ ಪ್ರಶ್ನೆ ನಮಗೆ ಗೊತ್ತೇ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಯಾರು ಕೂಡ ನಮಗೆ ಗೊತ್ತು ಅನ್ನುವಂತ ಒಂದು ವಿಚಾರವನ್ನ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ತಪ್ಪನ್ನ ಒಪ್ಪಿಕೊಂಡಂತಾಗುತ್ತೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಅಷ್ಟೇ ಯಾವುದೇ ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳುವಂತ ಉತ್ತರ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು. ಯಾಕೆ ಗೊತ್ತಿದೆ ಅನ್ನುವಂತ ವಿಚಾರವನ್ನ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಮುಂದಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳುವಂತ ಒಂದು ಕೆಲಸವನ್ನ 87 ಕೋಟಿನೋ 89 ಕೋಟಿನೋ ಅಕ್ರಮ ಆಗಿರೋದು ಹೌದು, ಅದು ಎಲ್ಲಾದ್ರೂ ಹೋಗಿರಬೇಕು, ಯಾವುದಕ್ಕಾದ್ರೂ ಬಳಕೆ ಆಗಿರಬೇಕು. ಇದೇ ಹೊತ್ತಿನಲ್ಲಿ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ಆಗ್ತಾ ಇತ್ತು, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದ್ದು ಲೋಕಸಭೆದು. ಸೊ ಬಳ್ಳಾರಿಯಲ್ಲಿ ಬಳಕೆ ಆಗಿರಬೇಕು ಅಥವಾ ತೆಲಂಗಾಣದಲ್ಲಿ ಬಳಕೆ ಆಗಿರಬೇಕು. ದುಡ್ಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗಿರಲೇಬೇಕು. ವರ್ಗಾವಣೆ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇರೋದು. ಸೊ ಯಾರೂ ಗೊತ್ತಿಲ್ಲ ಅಂದಮೇಲೆ ಇಡೀ ದಾಳಿನ ಮಾಡ್ತಾ ಇರೋದು ಹೇಗೆ ಅಂತ ಏನಾದರೂ ಒಂದು ಹಿಂಟ್ ಸಿಕ್ಕಿರಬೇಕಲ್ಲ. ಖಂಡಿತವಾಗಿಯೂ ಕೂಡ ವಾಸುದೇವ್, ಯಾವಾಗಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಯಾವುದೇ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡ್ರು ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ದಾಖಲೆಗಳನ್ನ ಮೊದಲಿಗೆ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಅದನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಬಂಧನವಾದ ನಂತರದಲ್ಲೂ ಕೂಡ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ರು. ಕೇವಲ ಒಬ್ಬರಿಂದ ಮಾತ್ರ ಆಗಿದೆ ಅನ್ನುವಂಥದ್ದೇಂತೂ ಅದು ಅಲ್ಲ ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿಯೇ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಇವರಿಗೆ ನಿರ್ದೇಶನವನ್ನ ಕೊಟ್ಟಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಹಾಗೆ ಸಾಕಷ್ಟು ಜನ ಅಧಿಕಾರಿಗಳನ್ನ ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಆಗ್ಲೇ ಓರ್ವ ಅಧಿಕಾರಿ ಯಾರಿರ್ತಾರೆ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾನಲ್ಲ, ಆತ ಬರೆದಂತ ಡೆತ್ ನೋಟ್ ಅನ್ನು ಆಧರಿಸಿಕೊಂಡು ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿಕೊಂಡು ಬಂದಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಸಿಕ್ಕಂತ ದಾಖಲೆಗಳ ಆಧಾರದ ಮೇಲೆಯೇ ಇಲ್ಲಿ ಮತ್ತೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ತನಿಖೆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಕ್ಷಿಗಳು ಸಿಗ್ತಾ ಹೋಗುತ್ತಲ್ಲ ಆ ಒಂದು ಸಾಕ್ಷಿಗಳ ಆಧಾರದ ಮೇಲೆಯೇ ಮುಂದಿನ ಒಂದು ತನಿಖೆಯನ್ನ ಇಡಿ ಅಧಿಕಾರಿಗಳು ಕೂಡ ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈಗ
ಇಲ್ಲಿ ಪರಿಶೀಲನೆ ಆಗ್ತಾ ಇರುವಂತದ್ದು, ಶೋಧ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಸಿಕ್ಕಂತ ಅಂದ್ರೆ ಈಗ ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಅಥವಾ ತುಕಾರಾಮ್ ಅವರಾಗಿರ್ಬೋದು, ಅವ್ರ ಮನೆಗಳಲ್ಲಿ ಸಿಗುವಂತ ಒಂದು ದಾಖಲೆಗಳೇನಿರುತ್ತೆ ಅದರ ಆಧಾರದ ಮೇಲೆ ಮತ್ತೆ ಮುಂದಿನ ಒಂದು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಣ ವರ್ಗಾವಣೆ ಆಗಿರುವಂತ ಸಂಬಂಧಪಟ್ಟಂತೆ ಹಣವನ್ನ ಯಾರು ರಿಸೀವ್ ಮಾಡ್ಕೊಂಡ್ರು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗೆ ಎಲ್ಲಿ ಹಂಚಿಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಮುಖ್ಯವಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುವಂತದ್ದು. ಕೇವಲ ಲೋಕಸಭೆಯ ಚುನಾವಣೆಗೆ ಈ ಒಂದು ಹಣ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಎಲ್ಲಿ ಹೇಗೆ ವರ್ಗಾವಣೆ ಆಯ್ತು, ಅದನ್ನ ಕ್ಯಾಶ್ ರೂಪದಲ್ಲಿ ಯಾರ್ಯಾರಿಗೆ ಇವರು ತೆಗೆದುಕೊಂಡು ಹೋಗಿ ಕೊಟ್ರು ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಇರುವಂತದ್ದು. ಅಂದ್ರೆ ಆ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಂತವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ಇಡಿ ಅಧಿಕಾರಿಗಳು ಈಗ ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ರೆ ಅಲ್ಲಿ ಯಾವ್ಯಾವ ಹೆಸರುಗಳು ಬರುತ್ತಲ್ಲ ಅವರನ್ನ ಕೂಡ ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ, ಅದು ದಟ್ಟವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಕೂಡ ಈಗಲೇ ಕಲೆ ಹಾಕಿಕೊಳ್ಬೇಕಾಗುತ್ತೆ. ಹಾಗಾಗಿಯೇ ಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಆ ಒಂದು ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.